ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ. ಇವತ್ತು ನಿಮಗೆ ಬಜ್ಜಿ ಮೆಣಸಿನ್ಕಾಯಲ್ಲಿ ಬಜ್ಜಿ ಮಾಡೋದು ಹೇಗಂತ ತೋರಿಸ್ತೀನಿ. ತುಂಬ ಚಳಿ ಇರುವಾಗ ಹಾಗೂ ಸಾಯಂಕಾಲ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸ್ಬೇಕಾದ್ರೆ ನಾವಿಂಥ ಸ್ಪೆಷಲ್ಲಾಗಿ ಖಾರವಾಗಿ ಮಾಡಿಕೊಂಡು ಮನೆಯಲ್ಲೇ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಫಸ್ಟು ಬಜ್ಜಿ ಮೆಣಸಿನ್ಕಾಯಿನ ನೀಟಾಗಿ ನೀರಲ್ಲಿ ಹಾಕಿ ತೊಳೆದು ಅದನ್ನು ಒರೆಸಿ ಮೆಣಸಿನ್ಕಾಯಿನ 2 ಭಾಗವಾಗಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ನಾನು ಪುಡಿ ಉಪ್ಪನ್ನ ಹಾಕಿ ಇಟ್ಟಿದ್ದೀನಿ. ಅದು ಏನಕ್ಕೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ. ಒಂದು ಚಿಟಿಕೆಯಷ್ಟು ಉಪ್ಪನ್ನ ತೊಗೊಂಡು ಮೆಣಸಿನ್ಕಾಯಿನಲ್ಲಿ ಒಳಗಡೆ ಎಲ್ಲ ನೀಟಾಗಿ ಅದಕ್ಕೆ ಹಚ್ಚಬೇಕಾಗುತ್ತೆ. ಈ ಥರ ಹಚ್ಚೋದ್ರಿಂದ ಮೆಣಸಿನ್ಕಾಯಿ ನೀಟಾಗಿ ಉಪ್ಪು ಇಟ್ಕೊಳ್ಳುತ್ತೆ. ಕಡಲೆ ಹಿಟ್ಟಿಗೆ ಮೆಣಸಿನ್ಕಾಯಿನ ನಾವು ಹಚ್ಚೋದಕ್ಕೆ ಮುಂಚೆನೇ ಈ ರೀತಿ ಮಾಡಿ ಇಡೋದ್ರಿಂದ ಉಪ್ಪು ನೀಟಾಗಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮೆಣಸಿನ್ಕಾಯಿ. ನಾನಿಲ್ಲಿ ಬಜ್ಜಿ ಮಾಡಲಿಕ್ಕೆ ಬಳಸ್ತಾ ಇರೋಂಥ ಕಡಲೆ ಹಿಟ್ಟು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಪ್ಯೂರ್ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಈ ಬ್ರ್ಯಾಂಡಿನ ಕಡಲೆ ಹಿಟ್ಟು ಸಿಕ್ಕಲಿಲ್ಲ ಅಂತಂದರೆ ಇನ್ನೊಂದು ಕಪಾಲಿ ಅಂತ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದೇ ಬ್ರ್ಯಾಂಡಲ್ಲಿ ಲೂಸ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ 1/4 kg ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಇದು ತುಂಬ ಸಾಫ್ಟು ಮತ್ತು ಪ್ಯೂರ್ ಆಗಿರೋದ್ರಿಂದ ಇದಕ್ಕೆ ನಾನು 1 ಸ್ಪೂನ್ ಫುಲ್ಲು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಬಳಸೋದ್ರಿಂದ ಬಜ್ಜಿ ತುಂಬ ಗರ್ಗರಿಯಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಸೋಡಾನ ಬಳಸ್ತಾ ಇದ್ದೀನಿ. ಸೋಡಾನ ಬಳಸೋದ್ರಿಂದ ಎಣ್ಣೆಯಲ್ಲಿ ಬಜ್ಜಿ ಕರಿಬೇಕಾದ್ರೆ ಸಾಫ್ಟಾಗಿ ಹಾಗೆ ದಪ್ಪನಾಗಿ ಉಬ್ಬಿ ಬರುತ್ತೆ. ಈಗ ನಾನಿಲ್ಲಿ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ 1/2 ಟೀ ಸ್ಪೂನಷ್ಟು. ನಾವು ಸ್ವಲ್ಪನೇ ಹಾಕ್ಕೋಬೇಕು, ಯಾಕೆಂದರೆ ನಾವು ಮೊದಲೇ ಮೆಣಸಿನ್ಕಾಯಲ್ಲಿ ಉಪ್ಪನ್ನ ಹಚ್ಚಿರೋದ್ರಿಂದ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಓಯಿನ ಕಾಳನ್ನ ಬಳಸ್ತಾ ಇದ್ದೀನಿ. ಇದು ತಿನ್ನಬೇಕಾದ್ರೆ ಬಜ್ಜಿನಲ್ಲಿ ಅದರದ್ದೇ ಅದೊಂದು ಫ್ಲೇವರ್ ಕೊಡ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಹಾಗೆ ನಾವು ಇಲ್ಲಿ ಹಿಟ್ಟಿಗೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊತ ಹೋಗೋಣ. ನಾನಿಲ್ಲಿ 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಅಂದರೆ ಕಡಿಮೆ ಖಾರದ ಪುಡಿ ಬಳಸ್ತಾ ಇದ್ದೀನಿ, ಯಾಕಂತ ಮುಂದೆ ಹೇಳ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಕಲಸಿದಾಗಿದೆ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಈ ಥರ ಕೆಳಗಡೆ ಬೀಳ್ತಾ ಇದೆ. ಅದಕ್ಕೆ ನಾವು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ನಾವಿಲ್ಲಿ ಹಿಟ್ಟನ್ನು ಕಲಸೋದಕ್ಕೆ ತಳ ಅಗಲ ಇರೋವಂಥ ಪಾತ್ರೆನ ಬಳಸಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಮೆಣಸಿನ್ಕಾಯಿನ ಹಿಟ್ಟೊಳಗಡೆ ಯಾವ ರೀತಿ ಹಜ್ಜಿ ಇಡ್ತಾ ಇದ್ದೀನಿ ಅಂತ. ನಾವು ಫಸ್ಟೇ ಮೆಣಸಿನ್ಕಾಯಿಗೆ ಉಪ್ಪನ್ನು ಸರ್ವಿ ಇಟ್ಟಿರೋದ್ರಿಂದ ಉಪ್ಪೆಲ್ಲ ಕರಗೋ ಥರ ಆಗಿರುತ್ತೆ. ಈ ರೀತಿಯಾಗಿ ಹಿಟ್ಟಿನಲ್ಲಿ ಹಜ್ಜಿ ಇಡೋದ್ರಿಂದ ಅದು ಇನ್ನೂ ಚೆನ್ನಾಗಿ ಉಪ್ಪನ್ನ ಹಿಡಿಯುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ ಖಾರದ ಪುಡಿ ತುಂಬ ಕಡಿಮೆ ಹಾಕ್ಕೋಬೇಕು. ಯಾಕೆ ಅಂತಂದರೆ ಮೆಣಸಿನ್ಕಾಯಿ ತುಂಬ ಬಲ್ತಿದ್ದು ತುಂಬ ಚಿಕ್ಕದಾಗಿದ್ದರೆ ಅದರಲ್ಲಿ ಖಾರ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಕಡಿಮೆ ಹಾಕ್ಕೋಬೇಕು. ನಾವಿವಾಗ ಬಜ್ಜಿನ ಕರಿಯೋದಕ್ಕೆ ಸ್ಟವ್ನ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಹಾಗೆ ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರಾದರೂ ಎಣ್ಣೆ ಹಾಕಬೇಕು, ಯಾಕಂದರೆ ಬಜ್ಜಿ ಫುಲ್ಲು ಅದರೊಳಗಡೆ ಮುಣಗಬೇಕಲ್ವ, ಅದಕ್ಕೋಸ್ಕರ. ಹಾಗೆ ನಾನು ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿನ ಉಪ್ಪಚ್ಚಿರೋದನ್ನ ಇಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಬಟ್ಲಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ, ಅದು ಏನಕ್ಕಂತ ಆಮೇಲೆ ತೋರಿಸ್ತೀನಿ. ಇವಾಗ ನಾವು ಫಸ್ಟು ಎಣ್ಣೆ ಕಾದಿದೆಯಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಸಿಮ್ಮಲ್ಲಿ ಇಟ್ಕೊಂಡು ಬಜ್ಜಿನ ಹಾಕಬೇಕಾಗುತ್ತೆ, ಯಾಕಂದರೆ ತುಂಬ ಬಿಸಿ ಇರುವಾಗ ಹಾಕಿದ್ರೆ ಬೇಗ ಸೀದೋಗ್ಬಿಡುತ್ತೆ. ಬಜ್ಜಿನ ಹಾಕಬೇಕಾದ್ರೆ ನಾವು ತುಂಬ ಹುಷಾರಾಗಿ ನಿಧಾನವಾಗಿ ಬಜ್ಜಿ ಮೆಣಸಿನ್ಕಾಯಿ ಪಾತ್ರೆನ ಹತ್ರ ಇಟ್ಕೊಂಡು ಹಾಕಬೇಕು. ಬಜ್ಜಿನ ಹಾಕಬೇಕಾದ್ರೆ ಕೈಯಲ್ಲಿ ಹಿಟ್ಟಾಗಿರುತ್ತಲ್ವ, ಅದನ್ನು ತೊಳ್ಕೊಳ್ಳೋದಕ್ಕೋಸ್ಕರ ಬಟ್ಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿರಬೇಕು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಜ್ಜಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ನಾನಿಲ್ಲಿ ಬಜ್ಜಿ ಮಾಡಲಿಕ್ಕೆ ಬಳಸ್ತಾ ಇರೋದು ಸನ್ಪ್ಯೂರ್ ಎಣ್ಣೆ. ಇದು ತುಂಬಾ ತೆಳುವಾಗಿರುತ್ತೆ, ಹಾಗೆ ತುಂಬ ರುಚಿ ಕೊಡುತ್ತೆ. ಇದು ಕೊಲೆಸ್ಟ್ರಾಲ್ ಅಂಶ ಕೂಡ ಕಡಿಮೆ ಇರುತ್ತೆ. ಬಾಣಲಿಲಿರುವಂಥ ಬಜ್ಜಿ ಬೇಯೋ ಅಷ್ಟರಲ್ಲಿ ನಾವು ಇನ್ನೊಂದು ಸರಿಗೆ ಹಾಕಲಿಕ್ಕೆ ಅಂತ ಕಡಲೆ ಹಿಟ್ಟೊಳಗಡೆ ಮೆಣಸಿನ್ಕಾಯಿನೆಲ್ಲ ಹಜ್ಜಿ ರೆಡಿ ಮಾಡ್ಕೊಳ್ಳೋಣ. ಬಜ್ಜಿ ಫ್ರೈ ಆಗುವಾಗ ಇದ್ರ ಘಮ ಅನ್ನೋ ಇದರ ವಾಸನೆ ಅಕ್ಕಪಕ್ಕದ ಜನರ ಮನಸ್ಸನ್ನೆಲ್ಲ ಕೂಡ ಎಳಿತಾ ಇರುತ್ತೆ ಇದು. ನೀವಿಲ್ಲಿ ನೋಡ್ತಾ ಇದ್ದೀರಾ ಬಜ್ಜಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ಸೂಪರಾಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಣ್ಣೆಯಿಂದ ನಾವು ಬಜ್ಜಿನ ಹೊರಗಡೆ ತೆಗಿಬೇಕಾದ್ರೆ ನಾವು ಈ ರೀತಿಯಾಗಿರೋ ಗುಂಡುಗಿರೋ ಜಾಳಿನ ಬಳಸೋದ್ರಿಂದ ಎಣ್ಣೆ ನೀಟಾಗಿ ಸೋರ್ಕೊಳ್ಳುತ್ತೆ. ಹಾಗೆ ಚಿಕ್ಕ ಪೀಸ್ಗಳು ಕೂಡ ನೀಟಾಗಿ ಬರುತ್ತೆ. ಬಜ್ಜಿ ಬೆಂದ ನಂತರ ನಾವು ಎಣ್ಣೆಯಿಂದ ತೆಗಿಬೇಕಾದ್ರೆ ಒಂದು ಟಿಶ್ಯೂ ಪೇಪರು ಅಥವಾ ಒಂದು ವೈಟಿಗಿರೋ ಯಾವುದಾದ್ರೂ ಒಂದು ಪೇಪರ್ ಶೀಟ್ನ ಬಳಸಿ ಅದ್ರ ಮೇಲೆ ನಾವು ಬಜ್ಜಿನ ಹಾಕೋದ್ರಿಂದ ಎಣ್ಣೆನ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದು. ಹಾಗೆ ನಾವು ತಿನ್ನಬೇಕಾದ್ರೂ ಕೂಡ ಬಜ್ಜಿನ ತುಂಬ ಎಣ್ಣೆ ಇದೆ ಅಂತ ಕೂಡ ಅನಿಸಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ ಬಜ್ಜಿ ಏನು ಸೂಪರಾಗಿ ಗುಂಡಾಗಿ, ಆದರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಹಾಗೆ ತಿನ್ಬಿಡೋಣ ಅನ್ನೋಷ್ಟು ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯಾದ ಬಜ್ಜಿನ ಮಾಡಿ ಇದು ಕಾಂಬಿನೇಷನ್ಗೆ ಚಟ್ನಿ ಅಥವಾ ಟೊಮೊಟೊ ಸಾಸ್ನ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.